ನಿನ್ನ ಅಪಾರವಾದ ಪುಣ್ಯ ಬಹಳ ದೊಡ್ಡದು ತಾಯಿ, ಬಹಳ ದೊಡ್ಡದು. ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವರಾಶಿಗೂ ಅನ್ನದಾಸರೆ ದಾತಿಯಾಗಿ ಹೆಜ್ಜೆ ಹೆಜ್ಜೆಗೆ ಗೊಬ್ಬಚ್ಚಿ ಗೋಡಿನಂತೆ ನಿನ್ನ ಒಡಲಿನಲ್ಲಿಟ್ಟುಕೊಂಡು ಜೋಪಾನ ಮಾಡುತ್ತೀಯಲ್ಲ ತಾಯಿ, ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು ತಾಯಿ. ಕೇವಲ 50,000 ರೂಪಾಯಿಯಲ್ಲಿ ನನ್ನ ತಂದೆ ಆ ನಾಡಗೋಡನಿಗೆ ಅಡಬಿಟ್ಟು 20 ವರ್ಷ ಗತಿಸಿ ಹೋದುವು ತಾಯಿ, 20 ವರ್ಷ ಗತಿಸಿ ಹೋದುವು. ಆದರೆ ಏನು ಮಾಡುವುದು ತಾಯಿ, ನನ್ನಿಂದ ಮರಳಿ ಬಿಡಿಸಿಕೊಳ್ಳುವ ಶಕ್ತಿ ನನ್ನಲ್ಲಿಲ್ಲ. ಇನ್ನುಳಿದ 5 ಎಕರೆ ಭೂಮಿಯಲ್ಲಿ ಇದೇ ಸಲ ಬೋರು ಹಾಕ್ಸಿದ್ದೇನೆ. ರಟ್ಟೆ ಮುರಿದು ದುಡಿದು ಚೆನ್ನಾಗಿ ಬೆಳೆಯನ್ನು ತೆಗೆಯುವ ಶಕ್ತಿಯನ್ನು ನೀಡಿ ಆ ನಾಳಗೋಡನಿಂದ ಮರಳಿ ಬಿಡಿಸಿಕೊಳ್ಳುವ ಶಕ್ತಿಯನ್ನು ದಯಪಾಲಿಸು ತಾಯಿ, ದಯಪಾಲಿಸು. ಇದೇನು ಸ್ವಾಮಿ, ಇದು ಹೊಲದಲ್ಲಿ ರಂಟೆ ಹೊಡಿತಾ ಇದ್ದೀರಾ? ಅಷ್ಟೇ ಅಲ್ಲ, ಬನ್ನಿ ಬನ್ನಿ ಬಿಡುಗ ಕೂತಿಕೊಂಡು ಊಟ ಮಾಡಿ ಸಂತ ಪಡಿಬಾರ್ದೆ. ರೈತನ ಮಕ್ಕಳಿಗೆ ವಿಶ್ರಾಂತಿ ಎಂಬ ಪದ ಕನಸಿನ ಮಾತು. ಭೂಮಿಯಲ್ಲಿ ಮೈ ಮುರಿದು ದುಡಿದರೆ ಫಲ, ದುಡಿಲಾರೆ ಸೋಮಾರಿಯಂತೆ ಸೊಪ್ಪು ಮುಖ ಹಾಕಿಕೊಂಡು ಊರಿನಲ್ಲಿರುವ ಗ್ರಾಮ ದೇವತೆಯ ಕಟ್ಟಿ ಕುಳಿತು ಸುಳ್ಳ ಪ್ರಾಣ ಓದಿದರೆ ತಿನ್ನುವ ತುತ್ತನ್ನಕ್ಕೂ ಇನ್ನೊಬ್ಬರ ಹತ್ತಿರ ಕೈ ಚಾಚಬೇಕಾಗುತ್ತದೆ ಗಿರಿಜಾ. ಹೌದು ಸ್ವಾಮಿ, ದುಡಿಮೆಯ ದುಡ್ಡಿನ ತಾಯಿ ಎಂದು ಕೈ ಕೆಸರೆ ಬಾಯಿ ಮಿಸ್ರಿ ಎಂದಂತೆ ಬಸವನ ವಚನಂತೆ ನಡೆದುಕೊಳ್ಳುವರು ನೀವು. ಅಷ್ಟೇ ಅಲ್ಲ ರೀ, ಈ ಭೂತಾಯಿಲಿ ರೈತರ ಮಕ್ಕಳಾಗಿ ದುಡಿದರೆ ಈ ರೈತರ ಮಕ್ಕಳು ಬಾಳು ಬಂಗಾರ ಹೋಗೋದಲ್ಲಿ ಸಂದೇಹ ಇರುವುದಿಲ್ಲ. ರೈತನ ಮಗನಾಗಿ ಜನಿಸಿ ಬಂದ ಮೇಲೆ ಭೂಮಿಯಲ್ಲಿ ಹಗಲಿರುಳು ರಾತ್ರಿ ಎನ್ನದೇ ದುಡಿದು ಅರಸನಾಗಿ ಉಂಡು ಮತ್ತೊಬ್ಬರಿಗೆ ಅನ್ನ ಹಾಕುವ ಕಾಯಕ ಯೋಗಿ ಆಗಬೇಕು ವಿನಃ ರೈತನ ಮಗನಾಗಿ ಜನಿಸಿ ದೊಡ್ಡವರ ಬೆನ್ನು ಕಾಯುವ ನಾಯ ಆಗಬಾರದು ಗಿರಿಜಾ, ದೊಡ್ಡವರ ನಾಯಿ ಕಾಯ. ಹೌದು ಸ್ವಾಮಿ, ನೀವು ಹೇಳಿದ್ರ ಮಾತು ನಿಜವಿದೆ. ರೈತರ ಮಕ್ಕಳಿಗೆ ಸಾಕಷ್ಟು ಭೂಮಿ ಇದ್ದರೂ ಕೂಡ ಆ ಶ್ರೀಮಂತರು ಅಷ್ಟೇ ಇಲ್ಲ, ರಾಜಕೀಯ ಬೆನ್ನು ಹತ್ತಿ ಕುಡಿದು ತಿಂದು ರೈತರ ಮಕ್ಕಳು ಕೂಡ ಸೋಮಾರಿಯಾಗಿ ತಿರುಗ್ತಾ ಇದ್ದಾರೆ ಈ ಕಾಲದಲ್ಲಿ. ಅಂತ ಸೋಮಾರಿ ರೈತ ಮಕ್ಕಳಿಂದಲೇ ಇವತ್ತು ರೈತನ ಬಾಳು ಅಳಕೋತಿನಲ್ಲಿ ಅಡಿಕೆ ಸಿಕ್ಕಂತೆ ಸಿಕ್ಕಾಕಿಕೊಂಡಿದೆ ಗಿರಿಜಾ. ಇದ್ದಗೇನು ಹೊಲವನ್ನು ಮತ್ತೊಬ್ಬರಿಗೆ ಅಡವಿಟ್ಟು ಮೈ ತುಂಬ ಸಾಲವನ್ನು ಮಾಡಿಕೊಂಡು ಗೋವಾಕೋ ಇಲ್ಲೋ ಬೆಂಗಳೂರಿಗೂ ತಮ್ಮ ಅಲಿಮಾರಿನ ಜೀವನ ನಡೆಸುತ್ತಾ ಬಂದಿದ್ದಾರೆ ನಮ್ಮ ರೈತ ಜನಾಂಗ. ಅದಿರಲಿ ಗಿರಿಜಾ, ಇವತ್ತು ಬೆಂಗಳೂರಿನಿಂದ ಗೌತಮ್ ವಾಪಸ್ ಬರುತ್ತಿದ್ದಾನೆ, ನೀನು ಬೇಗನೆ ಮನೆಗೆ ಹೋಗುತ್ತೀನ? ಆಯ್ತು ಸ್ವಾಮಿ, ಇರಲಿ, ಮಾತು ಸಾಕು. ಮೊದಲು ಊಟ ಮಾಡಿ ನಾನು ಎತ್ತುಗಳಿಗೆ ಮೇವು ಹಾಕುತ್ತೇನೆ. ಗಿರಿಜಾ, ಎತ್ತುಗಳ ಮೇಲೆ ಎಷ್ಟೊಂದು ಪ್ರೀತಿ ಅಕ್ಕರಿದೆಯೇ ಚಿನ್ನ ನಿನಗೆ? ನೋಡಿ, ರಾತ್ರಿ ಹಗಲನ್ನದೆ ಕುಟ್ಟಿಯನ್ನು ಹೆಗಲ ಮೇಲೆ ಹೊತ್ತಿಕೊಂಡು ತಿರುಗುತ್ತೀರ ನೀವು. ಅಂದಾಗೆ ನಿಮ್ಮ ಉಪಚಾರ ಮಾಡೋದು ನಿಮ್ಮ ಧರ್ಮ ಪತ್ನಿಯಾದ ರೈತರ ಹೆಂಡತಿ ಕರ್ತವ್ಯ ಅಲ್ವೇನ್ರಿ? ಹೌದು ಗಿರಿಜಾ, ಇರಲಿ ಕಣೆ. ಇವತ್ತು ಬೆಳಗ್ಗೆ ಎದ್ದು ಹೊಲದಲ್ಲಿ ರೆಂಟೆ ಹಿಡಿದು ಯಾಕೋ ಮೈಕೈ ಒಂಥರ ಸುಸ್ತಾಗ್ತಿದೆ. ಆ ನೋವಿಗೇನಾದ್ರೂ ನಿನ್ನ ಹತ್ತಿರ ಔಷಧಿ ಇದೆ ಚಿನ್ನ? ನೋಡಿ ಸ್ವಾಮಿ, ನಿಮಗೆ ಔಷಧ ಕೊಡಲು ನಾನೇನು ಡಾಕ್ಟರ್ ಅಲ್ಲ, ಪಕ್ಕ ರೈತರ ಹೆಂಡತಿ ಇದ್ದೇನೆ. ಆ ನರಗುಂಡ್ ಡಾಕ್ಟರ್ ಔಷಧಿ ಯಾರಿಗೆ ಬೇಕು ಚಿನ್ನ? ಸಿಹಿ ಜೇನಿನಕ್ಕಿಂತ ಸಿಹಿಯಾದ ನಿನ್ನ ತುಟಿಗಳಿಂದ ಒಂದೇ ಒಂದು ಬಾರಿ ನೋವಿದ್ದ ಮೆಟ್ಟಿಗೆ ಒಂದು ಮುತ್ತನ್ನು ಕೊಟ್ಟರೆ ನೋವು ಮಂಗ ಮಾಯವಾಗುತ್ತದೆ ಗಿರಿಜಾ. ಇರಲಿ, ಮಡಿ ಬನ್ನಿ, ನಿಮಗೆ ಸಾಕಷ್ಟು ಮನೆಯಲ್ಲಿ ನಾನು ಕೊಡ್ತೀನಿ ರೀ. ಇಲ್ಲೇ ಕೊಟ್ಟರೆ ನಿಮ್ಮ ಅಪ್ಪನ ಗಂಟು ಹೋಗುತ್ತಾ ರೀ? ನಮ್ಮಪ್ಪನ ಗಂಟು ಹೋಗೋದಿಲ್ಲ. ಅಂದ ಹಾಗೆ ಈ ಸಾಕಷ್ಟು ಹೊಲದಲ್ಲಿ ರೈತರು ತುಂಬಿಕೊಂಡಿದ್ದಾರೆ, ಅವ್ರಿಗೆ ಕೊಡಲು ನನಗೆ ತುಂಬಾ ನಾಚಿಕೆ ಆಗುತ್ತಾ ಇದೆ. ನಾಚಿಕೆ ಎಂಬ ಪದವನ್ನು ನೆಲೆಯಿಟ್ಟು ಹಿಗ್ಗುತ್ತಾ ಬಂತು. ಆಯ್ತು ಸ್ವಾಮಿ, ನಿಮ್ ಇಷ್ಟದಂತ.
ಶ್ರೀಮತಿ ಕೈ ಹಿಡಿದಾಗ ಗುಣಮತಿ ಜೊತೆಯಾದಾಗ ಇನ್ನೊಬ್ಬ ಆನಂದ ಬಸವಂತ, ನೀನು ತುಂಬಾ ಅದೃಷ್ಟವಂತ ಗೆಳೆಯ. ಬಾ ಸಿಂಧೂರ, ಬಾರೋ ಸಿಂಧೂರ ಹುಲಿರಾಯ. ಬಸವಂತ, ಇದ್ದು 5 ಎಕರೆ ಜಮೀನಿನಲ್ಲಿ ಬೋರನ್ನು ಹಾಕಿಸಿಕೊಂಡು ಕಣ್ಣಿಗೆ ನಿದ್ರೆ ಇಲ್ಲ, ದೇಹಕ್ಕೆ ಅನ್ನ ನೀರಿನ ಅರಿವಿಲ್ಲದೆ ಒಳ್ಳೆ ಬೆಳೆಯನ್ನು ತೆಗೆಯಬೇಕಾದರೆ ಆ ದೇವರ ಅನುಗ್ರಹ ನಿಮ್ಮ ಮೇಲಿದೆ. ಆದರೆ ಆದರೆ ಸರಕಾರ ಕೊಟ್ಟ ವಾಲೀಕಾರ ಜಮೀನಿನಲ್ಲಿ
ನನ್ನ ತಂದೆಯಿಂದ ಮೋಸದಿಂದ ಬರಿಸಿಕೊಂಡು ಬಂಡತನದಿಂದ ಲಂಡನಂತೆ ಮೆರೆಯುತ್ತಿದ್ದಾನಲ್ಲ ಈ ಊರ ದಳಪತಿ. ಆ ದಳಪತಿ ನನ್ನ ಜೀವನವನ್ನೇ ಮತ್ತೊಬ್ಬರ ಮನೆಯಲ್ಲಿ ಜೀತದವನ್ನಾಗಿ ಮಾಡಿದೆ ಗೆಳೆಯ, ಜೀತದವನ್ನಾಗಿ ಮಾಡಿದೆ. ಸಿಂಧೂರ, ಆ ನಾಡಗೌಡ ನಮ್ಮ 10 ಎಕರೆ ಭೂಮಿಯನ್ನು ದಂಡದಿಂದ ಬರೆಸಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ನಮ್ಮ ಈ ಸಮಾಜದಲ್ಲಿ ಸಾಕಷ್ಟು ರೈತರಿಗೆ ಅನ್ಯಾಯ ಮಾಡಿದ್ದಾನೆ. ಅವನು ಮಾಡಿದ ಕೆಟ್ಟ ಚರಿತ್ರೆ ಪುಸ್ತಕವೇ ನನ್ನ ಹತ್ತಿರದೇ ಸಿಂಧೂರ. ಬಡ ರೈತರ ಮೇಲೆ ಅನ್ಯಾಯ ಮಾಡಿದ ಆ ನಾಡಗೌಡನ ಮೇಲೆ ಸಿಡಿದೇಳಬೇಕೆಂದರೆ ನನ್ನೊಂದಿಗೆ ಕೈ ಜೋಡಿಸಲು ಯಾರೂ ಇಲ್ಲ ಎನ್ನುವ ಕೊರಗು ನನ್ನ ಕಾಡುತ್ತಲೇ ಇದೆ ಗೆಳೆಯ, ಕಾಡುತ್ತಲೇ ಇದೆ. ಗುಡುಸಭೆ ದೊಡ್ಡವರು ಎದುರು ಹಾಕಿಕೊಳ್ಳೋದು ಆಲದ ಮರ ಮೈ ಮೇ ಕೆಟ್ಕೊಳ್ಳೋದಂತೂ ಸವ ಇದ್ದಂತೆ. ಅಂದಾಗೆ ಆ ನಾಡಗೌಡ ಅಂದ್ರೆ ಈ ಹೊಳೆಸಾಲಿಗೆ ಹುಲಿ ಇದ್ದಂತೆ ಅವನು. ಗಿರಿಜಾ, ಆ ನಾಡಗೌಡ ಹೊಳೆಸಾಲಿಗೆ ಹುಲಿ ಎಂದು ಅಂಜಿ ಕೈ ಕಟ್ಟಿ ಕಣ್ಣು ಮನೆ ಮೂಲೆ ಹಿಡಿದುಕೊಂಡು ಕುಳಿತರೆ ಈ ಸುತ್ತಲೇ ರೈತರ ಮಕ್ಕಳ ಗೋಳಾಟ ಹೇಳುತ್ತಿರೋದು ಗಿರಿಜಾ, ಹೇಳುತ್ತಿರೋದು. ಹೋಗಲ್ಲ ರೀ, ಆ ನಾಡಗೌಡ ಅಂದ್ರೆ ಹಣದ ದಳಪದಿಂದ ಮೆರೆಯುತ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಸತ್ಯನ ಕೂಡ ಬಾಯಿ ಬಿಡಿಸುತ್ತಾನೆ ಅವನು. ಅಂತಂದ್ರೆ ಈ ಊರ ಚಿಂತೆ ನಮಗೆ ಏಕೆ ಬೇಕ್ರಿ ಗಿರಿಜಾ? ನಾವು ಅಷ್ಟೇ ಚೆನ್ನಾಗಿರುವ ಎನ್ನುವ ಗುಣ ಕ್ಷಣಿಕ. ಎಲ್ಲಾ ಜನರ ಹಿತಾಸಕ್ತಿ ಬಯಸುವ ಬುದ್ಧಿ ಇರಬೇಕು. ಆ ನಾಡಗೌಡನ ದಬ್ಬಾಳಿಕೆಗೆ ಎಷ್ಟೋ ರೈತರು ಹೊಲ ಮನೆ ಕಳೆದುಕೊಂಡು ಬೀದಿಯಲ್ಲಿ ತುತ್ತನ್ನಕ್ಕಾಗಿ ಇನ್ನೊಬ್ಬರ ಹತ್ತಿರ ಅಂಗಲಾಚಿ ಕೈ ಚಾದುತ್ತಿದ್ದಾರೆ ಗಿರಿಜಾ. ಅಂದ ಮೇಲೆ ಆ ಕೆಟ್ಟದ ಸರ್ಪದ ಹಲ್ಲನ್ನು ಕಿತ್ತು ಬಿಸಾಕಿದಾಗಲೇ ಈ ನಮ್ಮ ರೈತ ಜನಾಂಗ ನೆಮ್ಮದಿಯಿಂದ ಇರಲು ಸಾಧ್ಯ ಗಿರಿಜಾ, ನೆಮ್ಮದಿಯಿಂದ ಇರಲು ಸಾಧ್ಯ. ಇರಲಿ ಬಿಡು ಬಸವಂತ, ಹತ್ತಿಗೆಗೆ ಏನ್ ಗೊತ್ತು? ಆ ನಾಡಗೌಡನ ಕರಾಳ ರಾತ್ರಿಗಳು. ಭೂಮಿಯಲ್ಲಿ ಕಷ್ಟಪಟ್ಟು ದುಡಿದು ಅಲ್ಲಿ ಕುಳಿತುಕೊಂಡು ಆರಾಮದಿಂದ ಜೀವನ ನಡೆಸಬಹುದು. ಅಣ್ಣ, ಅತ್ಯಮ್ಮ, ನೀವು ಮನೆಯಲ್ಲಿ ಇಲ್ದನ್ನ ನೋಡಿ ಸೀದಾ ಹೊಲಕ್ಕೆ ಬಂದೆ. ಚೆನ್ನಾಗಿದ್ದೀರಿ ತಾನೇ? ಅಮ್ಮ, ಈ ಬಿಸಿಲಲ್ಲಿ ಏಕೆ ಹೊಲಕ್ಕೆ ಬಂದಿಯಪ್ಪ? ಇನ್ನೂ ಸ್ವಲ್ಪ ಸಮಯದಲ್ಲಿ ನಾವೇ ಮನೆಗೆ ಬರ್ತಿದ್ದೀವಲ್ಲ. ಹೌದು ಮೈದ್ರ, ಇದೇನಪ್ಪ ಮೈ ತುಂಬ ಇಷ್ಟೊಂದು ಬೆವರು ಬಂದಿದೆ. ತೆಗೆದುಕೋಪ್ಪ, ನನ್ನ ಸೀರೆ ಸೆರಗಿಯಿಂದ ಒರೆಸಿ. ಅತ್ಯಮ್ಮ, ನಿಮ್ಮ ಈ ಹಿರಿದಾದ ಗುಣವನ್ನು ಎಷ್ಟು ಹೊಗಳಿದರೂ ಕಮ್ಮಿನೇ. ಅಂದ ಹಾಗೆ ಸಿಂಧೂರಣ್ಣ, ನೀನು ಆರಾಮದಿಂದ ಇದ್ದೀರಿ ತಾನೇ? ಹಾ ಗೌತಮ್, ನಾನು ಆರಾಮದಿಂದಿದ್ದೇನೆ. ಧರ್ಮರಾಜನಂತ ನನ್ನ ಆಶೀರ್ವಾದ ನನ್ನ ಮೇಲಿರುವವರೆಗೂ ನನಗೆ ಯಾವ ರೋಗವೂ ಬರಲು ಸಾಧ್ಯವಿಲ್ಲ. ಗೌತಮ್, ಈ ಸಲ MBBS ಪರೀಕ್ಷೆ ಚೆನ್ನಾಗಿ ಬರೆದಿಯೇನಪ್ಪ? ಅಣ್ಣ, ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಆಶೀರ್ವಾದ, ಶ್ರೀರಾಮಚಂದ್ರನಂತ ಸಿಂಧೂರ ಅಣ್ಣನ ಆಶೀರ್ವಾದ ಸದಾ ನನ್ನ ಮೇಲೆ ಇರುವಾಗ ಈ ಬಾರಿ MBBS ಪರೀಕ್ಷೆಯನ್ನು ಫಸ್ಟ್ ರ್ಯಾಂಕ್ ನಲ್ಲಿ ಬರೆದು ಬಂದಿರುವೆ ಅಣ್ಣ. ತಮ್ಮ, ನೀನೊಬ್ಬ ಒಳ್ಳೆಯ ಡಾಕ್ಟರ್ನಾಗಿ ಬಂದು ಈ ನಾವಳ್ಳಿ ಗ್ರಾಮದಲ್ಲಿ ಆಸ್ಪತ್ರೆಯನ್ನು ತೆಗೆದು ನೀನು ಅವರಿಗೆ ಉಚಿತ ಸೇವೆ ಮಾಡಿದಾಗಲೇ ಈ ನಿನ್ನ ಅತ್ತಿಗೆ ಕಷ್ಟಪಟ್ಟು ಓದಿಸಿದ್ದಕ್ಕೂ ಸ್ವಾರ್ಥಕವಾಗುತ್ತದೆ ತಮ್ಮ. ಹೌದು ಗೌತಮ್, ನಿನ್ನನ್ನು ವಿದ್ಯಾವಂತರನ್ನಾಗಿ ಮಾಡಲು ನಿನ್ನ ಅಣ್ಣ ಅತ್ತಿಗೆ ಸಾಕಷ್ಟು ಹಣವನ್ನು ಖರ್ಚು ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಿನಗಾಗಿ ಅವರು ಸಾಕಷ್ಟು ಕಣ್ಣೀರನ್ನು ಸುರಿಸಿದ್ದಾರೆ. ಅವರ ಋಣ ನೀನು ತೀರಿಸಬೇಕಾದರೆ ಈ ಹಳ್ಳಿಯಲ್ಲಿ ಧರ್ಮದ ಆಸ್ಪತ್ರೆಯನ್ನು ಕಟ್ಟಿಸಿ ಬರುವ ಬಡ ರೋಗಿಗಳಿಗೆ ನಿಸ್ವಾರ್ಥ ಸೇವೆ ಮಾಡುವ ಡಾಕ್ಟರ್ ನೀನಾಗಬೇಕು ಗೌತಮ್, ಡಾಕ್ಟರ್ ಆಗಬೇಕು. ಆಯ್ತು ಸಿಂಧೂರಣ್ಣ. ಅಂದ ಹಾಗೆ ನಿನಗೆ ಸಾಕಷ್ಟು ಹೊಲ ಮನೆ ಇದ್ದರು ಏನೂ ಇಲ್ಲದವರಂತೆ ಅನಾಥನಂತೆ ಆ ದೇಸಾಯರ ಮನೆಯಲ್ಲಿ ಜೀತದಾಳಾಗಿ ದುಡಿಯುತ್ತಿರುವಲ್ಲ, ಅದಕ್ಕೆ ಕಾರಣ ಏನೆಂದು ನಾನು ತಿಳಿದುಕೊಳ್ಳಬಹುದೇ? ಗೌತಮ್, ಸಿಂಧೂರನ ಹಳೆಯ ನೆನಪಿನ ಬುದ್ಧಿಯನ್ನು ಬಿಚ್ಚಿಸಿ ಅವನ ಮನಸ್ಸಿಗೆ ಮತ್ತಷ್ಟು ನೋವು ಮಾಡಬೇಡ, ತಿಳಿಯುತ್ತೆ? ಕೇಳಲಿ ಬಿಡು ಬಸವಂತ. ಗೌತಮ್, ನನ್ನ ಈ ಸ್ಥಿತಿಗೆ ಕಾರಣ ಏನೆಂದು ಹೇಳುತ್ತೇನೆ ಕೇಳು. ಧರ್ಮದ ಹಾದಿ ತಪ್ಪಿ ಅಧರ್ಮ ಅಂಧರ ಮನೆಯನ್ನು ಕಟ್ಟಿಕೊಂಡು ಸ್ವಚ್ಛನಿಂದ ರೀತಿ ನೀತಿಯನ್ನೇ ತಪ್ಪಿ ಧರ್ಮದ ಉಪ್ಪರಿಗೆಯಲ್ಲಿ ಕುಳಿತು ಬಂಡತನದಿಂದ ಬಡಿವಾರ ಕೊಚ್ಚಿಕೊಳ್ಳುತ್ತಾನಲ್ಲ ಆ ರಂಡೆ ಮಗ ನಾಡಗೌಡ.
ಅವನ ಕೈ ಕೆಳಗೆ ವಾಲಿಕಾರ ಕೆಲಸ ಮಾಡುವ ದೇವರಂತ ನನ್ನ ತಂದೆಯನ್ನು ಎದರಿಸಿ ಬೆದರಿಸಿ ಸರಕಾರ ಕೊಟ್ಟ ವಾಲಿಕಾರ ಜಮೀನು ಅವನೇ ಹೆಸರಿಗೆ ಬರೆಸಿಕೊಂಡು ನನ್ನ ಈ ಪರಿಸ್ಥಿತಿಗೆ ಕಾರಣ ಆಗಿದ್ದಾನೆ ಗೌತಮ್. ಅಳಬೇಡ ಸಿಂಧೂರಣ್ಣ, ಅಳಬೇಡ. ನಾವೆಲ್ಲರೂ ನಿನ್ನೊಂದಿಗೆ ಇದ್ದೇವೆ. ಸಿಂಧೂರ, ಕಾಲಚಕ್ರ ತಿರುಗುತ್ತಲೇ ಇದೆ. ಇಲ್ಲಿ ಯಾವುದೂ ಸ್ಥಿರವಲ್ಲ. ನಿನ್ನ ಧೈರ್ಯ ನಿನ್ನ ನೀ ತೊಟ್ಟ ಛಲದ ಬಲದ ರೇಖೆ ನಿನ್ನ ಬೆನ್ನ ಏರಿ ಬರುತ್ತದೆ ಎನ್ನುವ ನಂಬಿಕೆ ನನಗಿದೆ. ನೀನು ಯಾವುದಕ್ಕೂ ತಲೆ ಕೆಡಿಸಬೇಡ. ಯಾವುದಕ್ಕೂ ಧೈರ್ಯವೇ ಸರ್ವಸ್ವ ಸಾಧನಂ. ಚಿಂತಿಸಬೇಡ. ಚಿಂತೆ ಬಸವಂತ, ನನಗಿರುವುದು ಒಂದೇ ಚಿಂತೆ. ನನ್ನಿಡೀ ವಂಶವನ್ನೇ ಅಗ್ನಿಯಲ್ಲಿ ಹಾಕಿ ಮದವೇರಿದ ಮದ್ದಾನೆಯನ್ನು ಏರಿ ರತ್ನ ಸಿಂಹಾಸನದಲ್ಲಿ ಕುಳಿತುಕೊಂಡು ಈ ಒಳೆ ಸಾಲಿಗೆ ಅಧಿಪತಿಯಾಗಿ ಮೆರೆಯುತ್ತಿದ್ದಾನಲ್ಲ ಆ ನಾಡಗೌಡನ ರುಂಡವನ್ನು ನನ್ನ ಕೊಡಲಿಯಿಂದ ಕತ್ತರಿಸಿದಾಗಲೇ ನನ್ನ ಕಣ್ಣಿಗೆ ನೆದ್ರೆ. ಎಲ್ಲಿ ನಿಂತರು ಕುಂತರು ಮಲಗಿಕೊಂಡರು ನನಗಿರುವುದು ಒಂದೇ ಚಿಂತೆ. ಆ ಚಿಂತೆ ಮಾಯವಾಗಬೇಕು. ಆ ನಾಡಗೌಡನಿಗೆ ಅಂತ್ಯದ ಮಂಗಳಾರತಿ ಎತ್ತಲೇಬೇಕು. ಭಗವಂತ, ಮಂಗಳಾರತಿ ಎತ್ತಲೇಬೇಕು. ಸಿಂಧೂರ, ಈ ಕಾಲ ಬಹಳ ಕೆಟ್ಟದ್ದು. ನಾವಿಬ್ಬರು ಆಡುವ ಆಟದಲ್ಲಿ ಸ್ವಲ್ಪ ಮಿಸ್ ಆಯ್ತು ಎಂದರೆ ಸೊಂಟ ಮುರಿದುಕೊಂಡು ಮನೆ ಮೂಲೆ ಸೇರಬೇಕಾಗುತ್ತದೆ. ಸಮಯ ಸಾಧಿಸಿ ಆ ನಾಡಗೌಡನಿಗೆ ತಕ್ಕ ಪಾಠ ಕಲಿಸೋಣ. ಆ ನಾಡಗೌಡನು ನಮ್ಮ ದಾದೀಪನ್ನು ನಂದಿಸಬೇಕಾದರೆ ನಾನು ಕೈಯಲ್ಲಿ ಕೊಡಲಿ ಹಿಡಿದುಕೊಂಡು ಕ್ರಾಂತಿವೀರ ಸಿಂಧೂರ ಲಕ್ಷ್ಮಣನಂತೆ ಅವನ ಕರ್ಮದಾರ ಮನೆಗೆ ಕಾಲಿಡಲೇಬೇಕು. ಸುತ್ತ ಹಳ್ಳಿಯಲ್ಲಿ ಧರ್ಮಂ ಶಾಂತಿ ಎಂಬ ಸತ್ಯದ ದೀಪ ಹಚ್ಚಬೇಕು. ಈ ಸಮಾಜದಲ್ಲಿ ಆ ನಾಡಗೌಡನ ಅನ್ಯಾಯ ಗುಡ್ಡದಷ್ಟು ಬೆಳೆಯುತ್ತಲೇ ಇದೆ. ಬೆಳೆಯುತ್ತಿರುವ ಗುಡ್ಡವನ್ನು ಬೇಕಂತೆ ಅಗೆದು ವಾಪಸ್ ಮಾಡುವುದೇ ಸಿಂಧೂರನ ಕ್ರಾಂತಿ. ಸಿದ್ಧರಡ್ಡ, ನೀ ಮಾಡ್ತಿರುವ ಈ ಕ್ರಾಂತಿಕಿರಿ ಆ ದೇವರು ಒಳ್ಳೇದ ಮಾಡಂತ ಸದಾ ನಾನು ಬೇಡ್ಕೊತಾ ಇರುತ್ತೇನೆ. ಅತ್ಯಮ್ಮ, ಹೊಟ್ಟೆ ಹಸಿವಿನಿಂದ ತಳಮಳಿಸುತ್ತಿದೆ. ಬೇಗನೆ ಊಟಕ್ಕೆ ಬಿಡಿಸಮ್ಮ. ಸಿಂಧೂರ, ನೀನು ನಡಿಯಪ್ಪ, ಊಟ ಮಾಡೋಣ. ಹಾ ಗೆಳೆಯ, ಊಟ ಮಾಡೋದಕ್ಕಿಂತ ಪೂರ್ವದಲ್ಲಿ ಹಸಿರು ತುಂಬಿರುವ ಈ ಭೂಮಿ ತಾಯಿ ಮಡಿಲಲ್ಲಿ ಒಂದು ಸಂತೋಷವಿದೆ ನೋಡೋಣವೇ? ಹೌದಣ್ಣ, ಅತ್ಯಮ್ಮನು ನಮ್ಮಂದಿಗೆ ಕೂಡಿ ಹೆಜ್ಜೆ ಹಾಕಿ ಕುಣಿಯಬೇಕೆನ್ನುವುದೇ ನನ್ನ ಆಸೆ. ಆಯ್ತಪ್ಪ, ನಿಮ್ಮ ಸಂತೋಷವೇ ನನ್ನ ಸಂತೋಷ. ಖಂಡಿತ ಆಡುತ್ತೇನೆ. ನಮ್ಮ
ಶ್ರೀರಾಮ